ಚಂದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಶ್ರೀ ಶಿವಗಂಗಾ ಪ್ರೌಢಶಾಲೆ ಶಿವಗಂಗೆ ಶಿಕ್ಷಕರ ದಿನಾಚರಣೆ ದಿನಾಂಕ 6/9/2025 ಶನಿವಾರ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶಾಲೆಯಲ್ಲಿ ಇಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಗೀತಸಾರಾಯ ಗೀತತತ್ವ ಗೀತಗೋತ್ರಾಯ ಧೀಮಹಿ ಗೂಢಗೋಲ್ಪಾಯ ಗಂಧಮತ್ತಾಯ ಗೋಜಯ ಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಮೊದಲಿಗೆ ಶ್ರೀ 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 ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ SR ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕರಾದಂತಹ ಹರೀಶ್ ಸರ್ ಅವರಿಗೂ ವಂದನೆಯನ್ನು ಕೋರುತ್ತಿದ್ದೇನೆ. ಸ್ವಾಗತದ ನಂತರ ಡಾಕ್ಟರ್ ರಾಧಾಕೃಷ್ಣನ್ರವರ ಭಾವಚಿತ್ರಕ್ಕೆ ಶಿಕ್ಷಕರು ಪುಷ್ಪ ನಮನ ಸಲ್ಲಿಸಿ ಗೌರವವನ್ನು ಸಲ್ಲಿಸಿದರು. ನಂತರ ಇಂದು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅವರು ಭಾರತದ 2ನೇ ರಾಷ್ಟ್ರಪತಿಯಾಗಿದ್ದರು. ಅವರು ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿಯೂ ಸೇವೆ ಸಲ್ಲಿಸುತ್ತಿದ್ದರು. ಶಿಕ್ಷಕರು ನಮ್ಮಲ್ಲಿ ಜ್ಞಾನವನ್ನು ಹಂಚಿ ಸಂಸರ್ಗದಲ್ಲಿ ನಡೆಸುತ್ತಾರೆ. ಶಿಕ್ಷಕರಿಲ್ಲದೆ ನಮ್ಮ ಜೀವನದಲ್ಲಿ ಬೆಳಕು ಇರದು. ಶಿಕ್ಷಕರು ನಮ್ಮ ಭವಿಷ್ಯವನ್ನು ರೂಪಿಸುವ ಕುಂಬಾರರಂತೆ, ಶಿಕ್ಷಕರು ನಮ್ಮ ದ್ವಿತೀಯ ತಾಯಿಯಂತೆ. ಆದ್ದರಿಂದ ನಾವು ಅವರಿಗೆ ಸದಾ ಗೌರವ ನೀಡಬೇಕು ಎಂದು ತಿಳಿಸಿ, ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸಿ ಗುರು ಬಳಗಕ್ಕೆ ಜಯವಾಗಲಿ ಎಂದು ತಿಳಿಸುತ್ತಾ ನಮಗೆ ಇಷ್ಟು ಅವಕಾಶ ಕೊಟ್ಟು ಮಾತನಾಡಿರುವ ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನಮಸ್ಕಾರ. ದಾರಿ ತೋರಿಸಿದ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಆಸ್ತಿ. ನನ್ನೆಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಭಾರತದ 2ನೇ ರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು ಜನ್ಮದಿನವನ್ನು ಆಚರಿಸಲು ಭಾರತದ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಡಾಕ್ಟರ್ ರಾಧಾಕೃಷ್ಣರವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು 2ನೇ ರಾಷ್ಟ್ರಪತಿಯಾಗಿದ್ದರು. ಸೇವೆ ಸಲ್ಲಿಸಿದ ಪ್ರಸಿದ್ಧ ತತ್ವಜ್ಞಾನಿಯಾಗಿ ಶಿಕ್ಷಕರು ಕೇವಲ ಬೋಧಕರಲ್ಲ, ಬದಲಾಗಿ ನಮ್ಮ ಭವಿಷ್ಯವನ್ನು ನಿರೂಪಿಸುವ ಮಾರ್ಗದರ್ಶಕರು ಎಂದು ಹೇಳುತ್ತಾ ಧನ್ಯವಾದ. ಪರಮಪೂಜ್ಯ ಲಿಂಗೈಕ್ಯ ಶ್ರೀಗಳನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ, ಪರಮಪೂಜ್ಯ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಭಕ್ತಿಪೂರ್ವಕವಾಗಿ ಮಂತ್ರಿ ಸ್ಮರಿಸುತ್ತಾ, ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಪ್ರಣಾಮಗಳು ಸಲ್ಲಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ವೃತ್ತಿ ಬಾಂಧವರೇ, ಹನುಮಂತಡ್ಡೆ ಕರೀರೋ, ಓಕೆ, ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಹಾಗೆ ಸಂಘದ ಪದಾಧಿಕಾರಿಗಳು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಎಲ್ಲ ಸದಸ್ಯರುಗಳೇ, ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ. ಬಹುಶಃ ಈಗ ಬೆಳಕಾಗಿರ್ಬೇಕೀಗ, ಇವತ್ತು ಬೆಳಕಾಗಿರ್ಬೇಕು ನಿಮಗೆ. ಹಂಗಾಗಿ ತರಬೇತಿ ಕೊಟ್ಟಂತಹ ಶಿಕ್ಷಕರಿಗೆ ಮತ್ತು ನಿಮಗೆ ಮೊದಲಿಗೆ ಅಭಿನಂದನೆಗಳು. ಇನ್ನು ಅಚ್ಚುಕಟ್ಟಾಗಿ ಮುಂದಿನ ಕಾರ್ಯಕ್ರಮಗಳು ಡಿಸೆಂಬರ್ವರೆಗೂ ನಡೆಯುತ್ತೆ. ಜನವರಿವರೆಗೂ ನಡೀಲಿ. ವಾರಕ್ಕೊಂದು ಕ್ವಿಜ್ ಅಥವಾ ಭಾಷಣ ಸ್ಪರ್ಧೆಗಳು, ಮತ್ತು ಶನಿವಾರ 1 ಗಂಟೆಗಳ ಕಾಲ ಒಂದು ಜನಪದ ಗೀತೆ, ಭಾವಗೀತೆ, ದೇಶಭಕ್ತಿ ಗೀತೆಯ ತರಬೇತಿಯನ್ನು ಕೊಡ್ತೀವಿ. ಅದಕ್ಕೆಲ್ಲರೂ ಕೂಡ ಮುಂದಿನ ಪರೀಕ್ಷೆ ಆದಮೇಲೆ ಅಕ್ಟೋಬರಿಂದ ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಈಗಲೇ ನೀವು ರೆಡಿ ಆಗಿಬಿಡಿ. ಅದು ನಾನೇ ತಗೋತೀನಿ. ಕ್ಲಾಸ್ ಅವರ್ಸ್ ಮುಗಿದ ಮೇಲೆ 1 ಅವರ್ ಕಡ್ಡಾಯವಾಗಿ ಎಲ್ಲರೂ ಕೂಡ ಇರಲೇಬೇಕು. ಆಸಕ್ತಿ ಇರೋರು ಇಲ್ಲದೇ ಇರೋರು ಅಂತ ಇಲ್ಲ, ಎಲ್ಲರೂ ಕೂಡ ಜನಪದ ಗೀತೆ, ಭಾವಗೀತೆ, ದೇಶಭಕ್ತಿ ಗೀತೆ, ನಾಡಗೀತೆ, ಹೀಗೆ ಕಲ್ಚರಲ್ ಆಕ್ಟಿವಿಟೀಸನ್ನು ತರಬೇತಿ ಮಾಡ್ತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ತೀರ್ಮಾನ ಮಾಡಿದ್ದೀವಿ. ಅದನ್ನು ನೀವೆಲ್ಲರೂ ಕೂಡ ರೂಢಿಸ್ಕೋಬೇಕು. ಮೊದಲಿಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲಕ್ಕೂ ಗುರು ಇಲ್ಲದೆ ಇರತಕ್ಕಂಥ ವಿದ್ಯೆ ಯಾವುದೂ ಇಲ್ಲ ಜಗತ್ತಲ್ಲಿ. ಅದಕ್ಕೆ ಹೇಳ್ತಾರೆ, ಒಂದಕ್ಷರಂ ಕಲಿಸಿದಾತಂ ಗುರು ಅಂತ ಕರೀತಾರೆ. ಕೇವಲ ಭೌತಿಕ ಶಿಕ್ಷಣ ಅಥವಾ ಬೌದ್ಧಿಕ ಶಿಕ್ಷಣ,
ಓದು ಬರಹ ಕಲಿಸಿದ್ರೆ ಅವ್ರ ಮಾತ್ರ ಗುರು ಆಗೋದಿಲ್ಲ, ಒಂದು ಅಕ್ಷರ ಹೇಳ್ಕೊಟ್ಟವರು ಕೂಡ ಗುರುಗಳೇ. ಉದಾಹರಣೆಗೆ ಏಕಲವ್ಯ ತನ್ನ ಶಿಕ್ಷಣವನ್ನು ಪಡೆದಕ್ಕೋಸ್ಕರ ಬಹಳಷ್ಟು ಗುರುಗಳ ಹತ್ರ ಹೋಗ್ತಾರೆ, ಆದರೆ ಯಾರೂ ಕೂಡ ಅವರನ್ನು ಸ್ವೀಕಾರ ಮಾಡಲಿಲ್ಲ. ಕೊನೆಗೆ ದ್ರೋಣಾಚಾರ್ಯರ ಬಳಿಗೆ ಹೋಗಿ, ಗುರುಗಳೇ ನೀವು ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದ ಬಲವೇ ಸಾಕು ನನಗೆ ಅಂತ ಹೇಳಿ ಅವರ ಮೂರ್ತಿಯನ್ನು ಇಟ್ಟು ತನ್ನ ಗುಡಿಸಲಿನಲ್ಲಿ ಕುಟೀರದಲ್ಲಿ ಇಟ್ಟು ಆ ಮೂರ್ತಿ ಎದುರಿಗೆ ಅವರು ಶಸ್ತ್ರ ವಿದ್ಯಾಭ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಶಬ್ದವಿಧಿ ವಿದ್ಯೆಯನ್ನು ಕಲಿತಾರೆ. ಅದಕ್ಕೆ ಕಾರಣ ಆ ಏಕಲವ್ಯನಲ್ಲಿದ್ದಂತಹ ಇಚ್ಛಾಶಕ್ತಿ. ಹಾಗಾಗಿ ನಿಮ್ಮಲ್ಲಿ ಇಚ್ಛಾಶಕ್ತಿ ಇರಬೇಕು. ನಾನು ಕಲಿಬೇಕು, ನಾನು ಡೆವಲಪ್ ಆಗಬೇಕು, ಜ್ಞಾನಾರ್ಜನೆ ಮಾಡಬೇಕು ಅನ್ನುವಂತಹ ಇಚ್ಛಾಶಕ್ತಿ ಇದ್ದರೆ ಖಂಡಿತ ಅಭಿವೃದ್ಧಿ ಸಾಧ್ಯ. ಹಾಗೆಯೇ ಜಗತ್ತಿನಲ್ಲಿ ಅನೇಕ ತತ್ವಜ್ಞಾನಿಗಳನ್ನು ನೋಡಿದ್ದೀವಿ. ಮಹಾತ್ಮ ಗಾಂಧೀಜಿ ಇರ್ಬೋದು, ನೆಹರು, ಅವರೆಲ್ಲರೂ ಕೂಡ ತತ್ವಜ್ಞಾನಿಗಳು. ಅವರ ಸಾಲಿಗೆ ಸೇರ್ತಕ್ಕಂಥ ಮತ್ತೊಬ್ಬರು ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು. ಅವರು ವಿದ್ಯಾರ್ಥಿಗಳ ಬಗ್ಗೆ ಇದ್ದಂತಹ ಅಪಾರ ಪ್ರೀತಿಯನ್ನು ತಾವೆಲ್ಲರೂ ಕೂಡ ಪುಸ್ತಕಗಳಲ್ಲಿ ಓದಿದ್ದೀರಾ. ಸೋಮವಾರ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಮಾತಾಡೋದಕ್ಕೆ ಹೋಗದೆ, ಸೋಮವಾರ ಇನ್ನೂ ಸವಿಸ್ತಾರವಾಗಿ ರಾಧಾಕೃಷ್ಣನ್ರವರ ಬಗ್ಗೆ ನೀವೆಲ್ಲರೂ ಕೂಡ ಒಂದು ಪ್ರಬಂಧ ಬರ್ಕೊಂಡು ಬನ್ನಿ. ಒಂದು ಟಾಪಿಕ್ ಕೂಡ ಇದೆ 9ನೇ ಕ್ಲಾಸ್ಗೆ, ಅದೆಲ್ಲ ಅಭ್ಯಾಸ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಮಧ್ಯಾಹ್ನ ಕ್ಲಾಸಸ್ ಇರೋದ್ರಿಂದ ಲಂಚ್ ಅವರಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕಾಗಿರೋದ್ರಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಇರುವಂತಹ ಎಲ್ಲ ತಂಡದ ಸದಸ್ಯರಿಗೆ ಸ್ವಲ್ಪ ಮಾತು ಕಡಿಮೆ ಮಾಡಬೇಕು. ಮತ್ತು ಎಲ್ಲ ಶಿಕ್ಷಕ ಮಿತ್ರರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಗುರುಗಳಿಗೆ ಗೌರವ ಕೊಡ್ತಕ್ಕಂಥದ್ದನ್ನು ಕಲೀರಿ. ಅದ್ರ ಜೊತೆಗೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಕರೀತಾರೆ. ಮೊದಲನೇ ಗುರುಗಳು ಯಾರು ಅಂದರೆ ತಂದೆ ಮತ್ತು ತಾಯಿ. ಮನೆಯಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥವಳು ಅಂದರೆ ತಾಯಿ, ಆಮೇಲೆ ತಂದೆ, ಆಮೇಲೆ ಗುರು. ಈ ಮೂವರಿಗೆ ನೀವು ಗೌರವಗಳನ್ನು ಕೊಡಬೇಕು. ಬರೀ ಗೌರವ ಕೊಟ್ಟರೆ ಸಾಲದು, ಅವ್ರು ಹೇಳಿರುವಂತಹ ಕೆಲಸ ಕಾರ್ಯಗಳನ್ನು ಚಾಚು ತಪ್ಪದೆ ಮಾಡಿದ್ರೆ, ಅವ್ರು ಖುಷಿಯಾಗಿದ್ದರೆ ನೀವು ಖುಷಿಯಾಗಿರ್ತೀರಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತೆ ಎಲ್ರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅವತಾರ ನಾನಾ ರೂಪವು ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಾವಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಯವಾಗಿ ಕದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಉಳಿಸೋ ತಾಯಾಗಿ, ಭಾಷೆ ಅಮೃತ ಉಳಿಸೋ ತಾಯಾಗಿ, ಭವಿಷ್ಯ ಬರುವಂತ ತಂದೆ ಮಗನಾಗಿ, ಭವಿಷ್ಯ ಬರುವಂತ ತಂದೆ ಮಗನಾಗಿ, ಚಂದ್ರದ ಜೀವನ ಗುರುಗಳು ನಮ್ಮ ಗುರುಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ, ಗುರವೇ ನಮಃ. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಎಸ್.ಆರ್. ಸರ್ ಅವರಿಗೆ ವಂದನಾರ್ಪಣೆ ಕೋರುತ್ತಿದ್ದೇನೆ. ನಮ್ಮ ಶಾಲಾ ಇಂಗ್ಲಿಷ್ ಶಿಕ್ಷಕರಾದ ಹರೀಶ್ ಸರ್ ಅವರಿಗೂ ವಂದನಾರ್ಪಣೆಯನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲಾ ಸಮಾಜ ಶಿಕ್ಷಕರಾದ ಪೀರ್ ಸರ್ ಅವರಿಗೂ ವಂದನೆಯನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲಾ ವಿಜ್ಞಾನ ಶಿಕ್ಷಕರಾದ ಚನ್ನಪ್ಪ ಸರ್ ಅವರಿಗೂ ವಂದನೆಯನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲಾ ಹಿಂದಿ ಶಿಕ್ಷಕರಾದ ಜಯನ್ ಸರ್ ಅವರಿಗೂ ವಂದನೆಯನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲಾ ಜಿಟಿ ಶಿಕ್ಷಕರಾದವರಿಗೂ ವಂದನೆಯನ್ನು ಕೋರುತ್ತಿದ್ದೇನೆ. ನನ್ನ ನೆಚ್ಚಿನ ಸ್ನೇಹಿತೆಯರಿಗೂ ವಂದನೆಯನ್ನು ಕೋರುತ್ತಿದ್ದೇನೆ. ವಂದನಾರ್ಪಣೆ ಮಾಡಿದ ಪ್ರಜ್ವಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲ ಶಿಕ್ಷಕ ವೃಂದದವರು ಫೀಲ್ಡಿಗೆ ಬರಬೇಕು ಅಂತ ಕೇಳ್ಕೊಂತಿದ್ದೀನಿ. ಸಭಾ ಕಾರ್ಯಕ್ರಮದ ನಂತರ ಎಲ್ಲ ಶಿಕ್ಷಕರು ಮೈದಾನದಲ್ಲಿ ಮ್ಯೂಸಿಕಲ್ ಚೇರ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತಾವುಗಳೆಲ್ಲರೂ ಕೂಡ ಈಗ ಮ್ಯೂಸಿಕಲ್ ಚೇರ್ ಕಾರ್ಯಕ್ರಮವನ್ನು ಸ್ಪರ್ಧೆಯನ್ನು ಬೆಳೆಯೋನೆಂದು ಸೋಲೋದಿಲ್ಲ, ಕಲಿತೋನೆಂದು ಬಾಗೋದಿಲ್ಲ, ತುಳಿಯೋ
ನಮಗೆ ಜಗಳ. ಸರ್ ದೂರ ಓಡ್ಬೇಕು, ದೂರ ದೂರ ಜಿ ಎನ್ ಸರ್ ದೂರ ಓಡ್ಬೇಕು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದು ತಿಳಿ ಹೇಳಿ ಶುದ್ಧಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಸಾಧನೆಯಲ್ಲ ಕೈಯಾಗೆ ಹಿಡ್ಕೊಂಡು ಕೊಡ್ಬೇಕು. ಕೈಯಾಗೆ ಆಡ್ ಒಂದು ನಿಮಿಷ ಇಟ್ಕೊಳ್ರಿ, ಒಂದು ಆಡ್ ಒಂದು ನಿಮಿಷ ಇಟ್ಕೊಳ್ಳಿ. ಎಲ್ಲರೂ ತೋತಿದ್ದೀರಿ. Ready, 1, 2, 3, start.
ಅವನೇ ಸೈಡ್ ಬಾ. ಸಾನ ಸೈಡ್ ಬಾ ಸಾನ. ಈ ಎಲ್ಲ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲಾ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ಆಯೋಜಿಸಿದ್ದರು. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಹಕರಿಸಿ.